ಕೆಂಪೇಗೌಡರ ನವಧಾಮವನ್ನು ಸಾವನದುರ್ಗದಲ್ಲಿ ದಿನಾಂಕ 29/6/1994ರಲ್ಲಿ ಎಚ್ ವಿಶ್ವನಾಥ್ ಅರಣ್ಯ ಸಚಿವರು, ಎಂ ರೇವಣ್ಣ ಕೃಷಿ ಸಚಿವರು ಉದ್ಘಾಟಿಸಿದ್ದಾರೆ. ಕೆಂಪೇಗೌಡರ ಒಂದು ಪುತ್ಥಳಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ಪ್ರತಿಷ್ಠಾಪನೆ ಮುಂಭಾಗದಿಂದ ನೋಡಿದರೆ ಒಬ್ಬ ದಾಸರು ಇರುವ ರೀತಿ ಈ ಒಂದು ಮುಖ ಭಾವ ಚಿತ್ರ ಇದೆ. ಇದಕ್ಕೆ ನಾಮವನ್ನು ಹೇಳಿದ್ದಾರೆ. ಕೆಂಪೇಗೌಡರು ಅಡ್ಡನಾಮವನ್ನು ಹಾಕಿ ಕುಂಕುಮ ಇಡ್ತಾಯಿದ್ರು. ಇದು ದಾಸರ ನಾಮ. ಅದು ಒಂದು. ಮೀಸೆ, ಇದು ಹಿಟ್ಲರ್ ಮೀಸೆ. ಈ ಹಿಟ್ಲರ್ ಮೀಸೆ ಕೆಂಪೇಗೌಡರದ್ದು ಯಾವ ಇತಿಹಾಸದಲ್ಲೂ ಯಾವ ಮೂರ್ತಿಲೂ ಇಲ್ಲ. ಇದು ಎರಡನೇದು. ಕೆಂಪೇಗೌಡರ ಬಲಭಾಗಕ್ಕೆ ಬಂದರೆ ಒಂದು ಸ್ಲೇಟಿನ ಆಕಾರವಾಗಿದೆ. ಒಂದು ಕೆತ್ತನೆಯ ಆ ಶಿಸ್ತಿನ ವ್ಯವಸ್ಥೆನೇ ಇಲ್ಲ. ಒಂದು ಬಂಡೆಯ ಕಲ್ಲನ್ನು ಅಡ್ಡ ಇಟ್ಟಿದ ರೀತಿ ಇದೆ. ಅದರಿಂದ ಹಿಂಭಾಗಕ್ಕೆ ಬರೋಣ. ಮೇಲೆ ಕೆಂಪೇಗೌಡರ ಶಿರಸದಿಂದ ಕೆಳಭಾಗದವರೆಗೂ ಕಲ್ಲನ್ನು ಪೂರ್ಣವಾಗಿ ಆಕಾರ ಕೊಟ್ಟು ನೈಸನ್ನು ಮಾಡಿಲ್ಲ. ಬರೀ ಪರಕೆಯಲ್ಲಿ ಕೆರಿತಾರಲ್ಲ ಬಂಡೆನ, ಆ ರೀತಿ ಆಕಾರ ಕೊಟ್ಟು ಕೆಂಪೇಗೌಡರ ಹಿಂದೆಗಡೆ ಅಷ್ಟೊಂದು ವಿಕಾರವಾಗಿ ಮಾಡಿದ್ದಾರೆ. ಅಲ್ಲಿಂದ ಎಡಭಾಗಕ್ಕೆ ಬಂದರೆ ಒಂದು ಕಡೆ ಹಿಟ್ಲರ್ ಮೀಸೆ ಕಾಣ್ತದೆ, ಮತ್ತೊಂದು ಕಡೆ ಯಾರು ದಾಸರ ಮುಖ ಕಾಣ್ತದೆ. ವಸ್ತ್ರಾಭರಣಗಳು ಬದಲಾವಣೆ ಇದೆ. ಇದೆಲ್ಲವನ್ನು ನೋಡಿದಾಗ ಎಂ ರೇವಣ್ಣನವರು ಕೆಂಪೇಗೌಡರಿಗೆ ಅವಮಾನ ಮಾಡಲಿಕ್ಕೆ ಈ ಒಂದು ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಕೆಂಪೇಗೌಡರ ಪುತ್ಥಳಿ ಅನ್ನುವಂಥ ನಾಮಧೇಯವೂ ಇಲ್ಲ. ಮತ್ತು ಐಕ್ಯವಾದ ಸ್ಥಳ ಅಂತ ಕೆಲವರು ಹೇಳ್ತಾರೆ. ಅದನ್ನೂ ಸಹ ಈ ಒಂದು ಬೋರ್ಡಿನಲ್ಲಿ ಕಲ್ಲಿನ ಕೆತ್ತನೆ ನಮೂದನೆಯನ್ನು ಮಾಡಿಲ್ಲ. ಕೆಂಪೇಗೌಡರು ನಾಡಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಇದು 12 ಅಡಿ 15 ಇಂಚು ಒಂದು ಶಿಲೆಯನ್ನು ತಂದು ನಿಲ್ಲಿಸಿದಾರಲ್ಲ, ಈ ಒಂದು ರಾಜ್ಯ ಆಳಿದಂಥ ಮಂತ್ರಿಗಳಿಗೆ ಇದು ಶೋಭೆ ತರುವ ಕೆಲಸನ ಅಂತ ಹೇಳಿ ಬಂದವರು ಕೇಳಿದರೆ, ನಾನು ಸಹ ಕೇಳಿದ್ದೀನಿ. ಬಂದವರೆಲ್ಲ ಕೇಳೋದು ಒಂದೇ, ಈ ಒಂದು ಈ ರಾಜ್ಯದ ಮಂತ್ರಿಗಳಿಗೆ ಸರ್ಕಾರದ ಹಣ, ಬಕ್ಕಸದ ಹಣ ತಂದು ಈ ರೀತಿ ಅವಮಾನ ಮಾಡಿದ್ದಾರೆ ಅನ್ನೋದು ಎಲ್ಲರ ಚಿಂತನೆಯಾಗಿದೆ. ಹಾಗಾಗಿ ಇದು ನಮಗೂ ನೋವಾಗಿದೆ, ನೋಡಿಗರಿಗೂ ನೋವನ್ನು ಕೊಡುವಂಥ ಈ ಮೂರ್ತಿ ಎಲ್ಲರಿಗೂ ಕಳಂಕ ತರುವಂಥ ಕೆಲಸವನ್ನು ಮಾನ್ಯ ಮಂತ್ರಿಗಳು ಮಾಡಿದ್ರು ಅನ್ನುವಂಥ ಸಂದೇಶವನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಸಾವನದುರ್ಗದ ಆಗ್ನೇಯ ಮೂಲೆಯಲ್ಲಿ ನಾವು ಕೆಂಪೇಗೌಡರ ಕೋಟೆಯ ಮಹಾದ್ವಾರದಲ್ಲಿದ್ದೀವಿ. ಈ ಕೆಂಪೇಗೌಡರ ಮಹಾದ್ವಾರದಿಂದ ಅರಣ್ಯ ಇಲಾಖೆಗೆ ನಾವು ಒಳಗಡೆ ಬಂದರೆ ಪ್ರಥಮವಾಗಿ ಸಿಕ್ಕೋದು ಮಾಗಡಿ ಕೆಂಪೇಗೌಡರ ಇದು ಒಂದು ಐಕ್ಯವಾದ ಸ್ಥಳ ಅಂತ ಹೇಳ್ತಾರೆ. ಇದನ್ನು 1994ರಲ್ಲಿ ಮಂತ್ರಿಗಳು ಆದಂಥ ಎಂ ರೇವಣ್ಣವರ ಸಮ್ಮುಖದಲ್ಲಿ ಆದಂಥ ಇದು ಒಂದು ಬೆಳವಣಿಗೆ. ಮಾಗಡಿ ಕೆಂಪೇಗೌಡರು ಇಲ್ಲಿ ಆಳಿದ್ದು ನಿಜ, ಬದುಕಿದ್ದು ನಿಜ, ಬಾಳಿದ್ದು ನಿಜ, ಜನಕ್ಕೆ ಪ್ರಪಂಚಕ್ಕೆ ಗೊತ್ತಿರೋದು ಸತ್ಯಕತೆ. ಮಾಗಡಿ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಒಕ್ಕಲಿಗ ಜನ ಇಲ್ಲಿ ಬಹಳ ಪ್ರಭುತ್ವವನ್ನು ಪಡೆದಂಥ ಜಾಗ ಮಾಗಡಿ ಕ್ಷೇತ್ರ. ಆ ಸಂದರ್ಭದಲ್ಲಿ ನಾನು 2003ರಲ್ಲಿ ಮಾಗಡಿಯಲ್ಲಿ ಕೆಂಪೇಗೌಡರ ಬೃಹತ್ಕಾರದ ಪುತ್ಥಳಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದೆ. ಆಗ ಎಂ ರೇವಣ್ಣವರ ವಿರೋಧವೂ ಸಹ ಇತ್ತು. ಆ ವಿರೋಧದ ನಡುವೆ ಅದನ್ನು ಯಶಸ್ವಿ ಕಾರ್ಯಕ್ರಮವಾಗಿ ನೆರವೇರಿಸಿದೆ. ಅದೇ ಒಕ್ಕಲಿಗ ಜನಾಂಗದವರು ಮೆಚ್ಕೋಬೇಕು. ನಾನು ಒಕ್ಕಲಿಗರ ಪ್ರೇಮಿ, ನಾನು ಒಕ್ಕಲಿನ ಪೂಜೆ ಮಾಡ್ತಾ ಇದ್ದೀನಿ, ನನಗೂ ಅವರ ಮೇಲೆ ಭಕ್ತಿ ಇದೆ, ಕೆಂಪೇಗೌಡರು ನಮ್ಗೆ ಆದರ್ಶರು, ಅವರ ಹೆಸರಲ್ಲಿ ಒಂದು ಕಬಡ್ಡಿಯ ಒಂದು ಟೂರ್ನಮೆಂಟ್ ಮಾಡಿದ್ವಿ. ಎಲ್ಲ ಬೆಳವಣಿಗೆಯನ್ನು ಬರೀ ಬಂಡವಾಳಿ ಶಾಹಿಗಳು ದುಡ್ಡಿಲ್ಲದೆ ಏನೋ ಮಾತಾಡ್ತಾರಲ್ಲ, ಹಾಗೆ ನಮ್ಮ ಜನಪ್ರಿಯ ನಾಯಕರು ಎಂ ರೇವಣ್ಣವರು ಇದೊಂದು ಮೂರ್ತಿಯನ್ನು ಇಟ್ಟು ಅದಕ್ಕೆ ಸರಿಯಾದ ಒಂದು ಆಕಾರ ಇಲ್ಲ,
ಅದಕ್ಕೆ ಒಂದು ಗತ್ತಿಲ್ಲ, ಅದಕ್ಕೆ ಒಂದು ಪ್ರಭುತ್ವಮಾನದಂಥ ಒಂದು ಸ್ಥಾನಮಾನವೇನು ಕೊಟ್ಟಿಲ್ಲ. ಆದರೂ ಇದ್ಯಾವುದೋ ಫುಟ್ಪಾತ್ಗೆ ಹಾಕೋ ಕಲ್ಲು ತಂದು ಒಂದು 10 ಕಲ್ಲು ಹಾಕಿ ಅದ್ರ ಕಲ್ಲು ಮೇಲೆ ಅದೊಂದು ಶಿಲೆ ನಿಲ್ಲಿಸಿ ಆ ಕೆಂಪೇಗೌಡರಿಗೆ ಅವಮಾನ ಮಾಡೋದಕ್ಕೋಸ್ಕರನೇ ಈ ಒಂದು ಕಾರ್ಯ ಮಾಡಿದ್ದಾರೆ ಅಂತೇಳಿ ಯಾರನ್ನು ನೋಡಿದ್ರು ಗೊತ್ತಾಗುತ್ತೆ. ನಾನು ಹೇಳೋದಲ್ಲ, ಯಾರನ್ನು ನೋಡಿದ್ರು ಗೊತ್ತಾಗುತ್ತೆ. ಇಂಥ ಒಬ್ಬ ರಾಜಕಾರಣಿಗಳು ನೋಡಿ ಕೆಂಪೇಗೌಡರಿಗೆ ನಾಮ ಇಟ್ಟಿದ್ದಾರೆ. ಯಾರ ನಾಮ ಅದು? ಪುರಂದರದಾಸರಿಗಿಡೋ ಅಂತ ನಾಮವನ್ನ ಕೆಂಪೇಗೌಡರಿಗೆ ನಿಲ್ಲಿಸಿದ್ದಾರೆ. ಅಂದರೆ ಇವರ ಆಲೋಚನೆ, ಇವರು ಮುಂದಿನ ಬೆಳವಣಿಗೆ, ಜನಕ್ಕೆ ಮೋಸ ಮಾಡುವಂಥ ರೀತಿ, ಇದನ್ನೇ ಜನ ನಂಬಿ ನಿಜ ಅನ್ನುವಂಥ ದಾರಿಯಲ್ಲಿ ಇವರು ಹೋಗ್ತಾರಲ್ಲ, ಇದು ಎಷ್ಟು ಪ್ರಾಮಾಣಿಕವಾದಂಥ ಸತ್ಯ ನೋಡಿ. ತಮ್ಮ ರಾಜಕೀಯದ ಬೆಳವಣಿಗೆಗೆ ಈ ಕೆಂಪೇಗೌಡರ ಮೂರ್ತಿ ಇಟ್ಟು ಜನರಿಗೆ ಮೆಚ್ಚುಗೆಯನ್ನು ಕೊಟ್ಟು ನಾನು ಉದ್ಯಾನ ನಗರಿಯನ್ನ ಮಾಡಿದ್ದೀನಿ, ಇವೆಲ್ಲವನ್ನ ಸುಳ್ಳು ಕತೆ ಹೇಳ್ತ ಮುಖೇನ ಇಂಥ ಒಂದು ದಾರಿ ತಪ್ಪಿದ ಕೆಲಸವನ್ನು ಎಚ್.ಎಂ. ರೇವಣ್ಣವ್ರು ಮಾಡಿದ್ದಾರೆ. ಇಲ್ಲಿ ವನಗಳ ಜೊತೆಯಲ್ಲಿ ಏನೋ ಪ್ರಾಣಿ ಪಕ್ಷಿಗಳು ನವಿಲು ಎಲ್ಲವನ್ನ ಬಿಟ್ಟಿದ್ರು. ಇವತ್ತು ಯಾವುದು ಕಾಣ್ತಾ ಇಲ್ಲ. ಬರೀ ಅರಣ್ಯ ಅಧಿಕಾರಿಗಳು ಗೇಟ್ ಹಾಕೊಂಡಿದ್ದಾರೆ. ಅದಕ್ಕೆ ಒಬ್ಬೊಬ್ರು ಒಳಗಡೆ ಹೋಗ್ಬೇಕಾದ್ರೆ ಕಾರ್ಗಿಷ್ಟು, ಸ್ಕೂಟರ್ಗಿಷ್ಟು, ಬೈಕ್ಗಿಷ್ಟು ಅಂತ ಒಂದು ಹಣನ ಸಂಘರ್ಷಣೆ ಮಾಡ್ತಾ ಇದ್ದಾರೆ. ಇದು ಇಲ್ಲಿನ ಇವತ್ತಿನ ಬೆಳವಣಿಗೆ. ಇಂಥ ಪುಣ್ಯಾತ್ಮನನ್ನ ನೋಡಿ ಯಾವ ರೀತಿ ಆ ಒಂದು ಆಕಾರವಿಲ್ಲದೆ ಇದನ್ನ ಮಾಡಿದ್ದಾರೆ ಅಂದರೆ, ಈ ಭಾಗದಿಂದ ನೋಡಿದ್ರೆ ಏನೋ ಒಂದು ಸ್ಲೇಟ್ನ ಇಟ್ಕೊಂಡಿರೋ ರೀತಿ ಇದೆ. ಇದನ್ನ ಅಟ್ಲೀಸ್ಟ್ ಒಂದು ಪೂರ್ಣ ಪ್ರಮಾಣದ ಒಂದು ನೈಸು ಸಹ ಮಾಡಿದೆ ನೋಡಿ. ಹೆಂಗೆ ಕಲ್ಲಲ್ಲಿ ಕೆತ್ತಿದರೆ ಆ ಕಲ್ಲನ್ನ ತಂದು ಮುಖ ಮಾತ್ರ ಒರೆಸಿ ಈಗ ಇದೊಂದು ಪುತ್ಥಳಿಯನ್ನು ನೆಟ್ಟಿದ್ದಾರೆ. ಇದು ದುರಾದೃಷ್ಟವೂ, ಇದನ್ನ ಹೇಳಕ್ಕೆ ಹೋದರೆ ಅವಮಾನವೂ. ಇಂಥ ಕೆಂಪೇಗೌಡರ ಶಿಲೆಯ ನೋಡಿ ಈ ಭಾಗದಲ್ಲಿ ಕಡಜ ಕಟ್ಟಿದೆ. ಕಡಜ ಅದು ಲಕ್ಷ್ಮಿಯ ಸ್ವರೂಪ. ಈ ಲಕ್ಷ್ಮಿಯ ಸ್ವರೂಪದ ಗೂಡು ಕಟ್ಟಿದೆ. ಆ ಗೂಡನ್ನು ಸಹ ಯಾರೂ ಒರೆಸಿಲ್ಲ. ಹಾಗಾಗಿ ಈ ಕೆಂಪೇಗೌಡರ ಯಾವುದು ಅವರ ಐಕ್ಯವಾದ ಸ್ಥಳ ಅಲ್ಲವೋ ಅದನ್ನ ಜನರಿಗೆ ಪ್ರತಿಬಿಂಬಿಸುವಂತ ಕೆಲಸವನ್ನ ಎಚ್.ಎಂ. ರೇವಣ್ಣವ್ರು ಮಾಡಿದ್ದಾರೆ. ಇದು ಅವರಿಗೆ ಶೋಭೆ ತರುವಂತ ಕೆಲಸ ಅಲ್ಲ, ಜನರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ. ಅದಕ್ಕೆ ಈ ನಾಮ ಇಟ್ಟಿರೋದು ಪುರಂದರದಾಸರ ನಾಮ. ಇದು ಕೆಂಪೇಗೌಡರ ವಿಭೂತಿಯಲ್ಲ. ಇದಕ್ಕೆ ಆಚಾರ ವಿಚಾರಗಳಿಗೆ ಗೊತ್ತಿಲ್ಲದಂತವರು ಇವತ್ತು ಕೆಂಪೇಗೌಡರ ನಾಡಿಗೆ, ಕೆಂಪೇಗೌಡರಿಗೆ ಅವಮಾನ ಮಾಡುವಂತ ಕೆಲಸಕ್ಕೆ ಈ ಮುಂದಾಗಿರೋದು ನಮ್ಮೆಲ್ಲರ ದೌರ್ಬಲ್ಯ. ಮತ್ತೆ ಈ ವಿಚಾರಗಳನ್ನ ಸಂಪೂರ್ಣವಾಗಿ ಹಾಳು ಮಾಡುವಂತ ಕೆಲಸದಲ್ಲಿ ಇವರು ಒಬ್ರು ನಿಸ್ಸಿಮರು ಅಂತ ಹೇಳೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಯಸ್ತೀನಿ. ನವಧಾಮದಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳನ್ನು ಅರಣ್ಯ ಇಲಾಖೆಗೆ ನಿರ್ವಹಿಸಲು ನೇಮಕ ಮಾಡಿದ್ದಾರೆ. ನೋಡಲು ಬರುವ ಪ್ರೇಕ್ಷಕರಿಗೆ ಹಣ ನಿಗದಿಯೂ ಸಹ ಮಾಡಿದ್ದಾರೆ. ಇಂದು ಪ್ರಾಣಿಗಳೂ ಇಲ್ಲ, ಆದರೆ ಪ್ರಾಣಿಗಳ ಧ್ವನಿ ಬರುವಂತಹ ಎಲೆಕ್ಟ್ರಿಕಲ್ ಪ್ರಾಣಿಯಂತಹ ಒಂದು ಧ್ವನಿಯನ್ನೂ ಸಹ ಸರ್ಕಾರಗಳು ಇಲ್ಲಿವರೆಗೂ ನೆರವೇರಿಸಿಲ್ಲ. ಇನ್ನು ಮುಂದೆಯಾದರೂ ಜೀವಂತ ಪ್ರಾಣಿಗಳನ್ನಾದರೂ ಈ ಅರಣ್ಯಕ್ಕೆ ಬಿಡಲು ಮುಂದಾಗಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಹಣ ಸಂಗ್ರಹಣೆ ಮಾಡುವಂಥ ಇಲಾಖೆ ಅಥವಾ ಎಲೆಕ್ಟ್ರಿಕಲ್ ಪ್ರಾಣಿಗಳ ಕೂಗುವಂಥ ಧ್ವನಿಯ ಒಂದು ಮುದ್ರಣವಾದರೂ, ಆ ಪ್ರಾಣಿಯ ಆಕಾರವಾದರೂ ಆ ವನದಲ್ಲಿ ಇಡಬೇಕು ಅಂತ ಹೇಳಿ ನಾನು ತಮಗೆ ಹೇಳಲಿ ಬಯಸ್ತೀನಿ. ಅರಣ್ಯ ಇಲಾಖೆ, ಶಾಸಕರು, ಮಂತ್ರಿಗಳು, ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು. ಈ ಒಂದು ಸಾವನದುರ್ಗದ ಇತಿಹಾಸಕ್ಕೆ ಸಂಬಂಧಪಟ್ಟವರಿಗೆ ಇದರ ಮಾಹಿತಿ ನೀಡಿದ್ದೇನೆ. ಮುಂದಿನ ನಡೆ ನಿಮ್ಮದು.
ಇವತ್ತು ಸಾವನ್ನದುರ್ಗದ ಬೆಟ್ಟದ ತಪ್ಪಲಿನ ಆಗ್ನೇಯ ಮೂಲೆಯಲ್ಲಿದ್ದೀವಿ. ಈ ಆಗ್ನೇಯ ಮೂಲೆಯಲ್ಲಿ ಈ ಒಂದು ಅಧಿಕಾರಿಗಳ ಬೇಜವಾಬ್ದಾರಿ, ಜನನಾಯಕರ ಕುಮ್ಮಕ್ಕು, ಆಮೇಲೆ ಹಣವಂತರಿಗೆ ಇದೊಂದು ನೀರು ಸಿಕ್ಕಿದ ಹಾಗೆ ಸಾವನ್ನದುರ್ಗ. ಗ್ರೇನೇಟ್ ಕಲ್ಲಿಗೆ ದೊಡ್ಡ ದೊಡ್ಡ ಆಕಾರದ ಬಂಡೆಗಳನ್ನು ಕುಳಿ ಹೊಡೆದು ಇದನ್ನು ಬೆಂಗಳೂರಿಗೆ ಮಾಡ್ತಾರೆ. ಯಾರೋ ಇದರಂತ ಪುಣ್ಯಾತ್ಮರು ಅದು ದೇವಸ್ಥಾನ ಇದೆ. ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ಎಲ್ಲದ ಅಚ್ಚಿನ ಆಕಾರದಲ್ಲಿ ಅವರ ಬಂಡವಾಳಶಾಹಿಗಳು ಅವರ ಉದ್ಧಾರಕ್ಕೋಸ್ಕರ ಮಾಡಿದಂಥ ಅನಿಹಾರ ಕೆಲಸ. ಇದೆಲ್ಲ ನೋಡಿದಾಗ ಮನ ಕಲ್ಕು. ಯಾರನ್ನು ಕೇಳಬೇಕು ಅಂತಂದ್ರೆ ಯಾರೂ ಜವಾಬ್ದಾರಲ್ಲ. ಮಾರಕವಾದಂಥ ಜನಪ್ರತಿನಿಧಿಗಳು ಆಳ್ತಾ ಇದ್ದಾರೆ, ನಮ್ಮ ರಾಜ್ಯವನ್ನ ಗಮನಿಸ್ತಾ ಇದ್ದಾರೆ. ಎಲ್ಲವೂ ಸಾಕ್ಷಿಯಾಗಿದೆ. ಹಾಗಾಗಿ ಮದುವೆ ನೋಡಿ, ಜಾಗದಲ್ಲಿ ಒಟ್ಟಿಗೆ ಸಂಚಿಕೆಯಲ್ಲಿ ಬಂಧುಗಳೇ, ಸಾವನ್ನದುರ್ಗದ ಕೆಂಪೇಗೌಡರ ಕೋಟೆಯ ಹೆಬ್ಬಾಗಿಲು, ಗೊಬ್ಬರ, ನೀರು ಅಥವಾ ಆಶ್ರಯ ಕೊಡುವಂತ ಯಾವುದೂ ಇಲ್ಲ. ಕೆಂಪೇಗೌಡ